ಭಾನುವಾರ ಬೆಳಗಿನ ಜಾವ KECS ಲೇಔಟ್ HL ಪೊಲೀಸ್ ಠಾಣೆಗೆ ಆಗ್ತಿದ್ದು ಅಲ್ಲಿ ಸಿಎಸ್ಟಾ ಅಂತ ಒಂದು ಹೋಟೆಲ್ ಇದೆ. ಆ ಹೋಟೆಲಿಂದ ಒಂದು ಹೊಯ್ಸಳಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ ಆಧಾರದ ಮೇಲೆ ಬೆಳಗ್ಗೆ 5:50 ಗಂಟೆಗೆ ನಮ್ಮ ಹೊಯ್ಸಳ ಪೊಲೀಸರು ಆ ರೂಮಿಗೆ ಹೋಗಿ ಹೋಟೆಲ್ಗೆ ಹೋಗಿದ್ದಾರೆ. ಹೋದಾಗ 4th ಫ್ಲೋರ್ನ ರೂಮ್ ನಂಬರ್ 403ರಲ್ಲಿ ಒಟ್ಟು 4 ಜನ ಹುಡುಗರು ಮತ್ತು 4 ಜನ ಹುಡುಗಿಯರು ಒಂದೇ ರೂಮಲ್ಲಿ ಇದ್ರು. ಅವರು ಡ್ರಿಂಕ್ಸ್ ಎಲ್ಲ ಮಾಡಿದ್ರು ಮತ್ತು ಲೌಡ್ ಆಗಿ ಮ್ಯೂಸಿಕ್ ಅನ್ನು ಕೂಡ ಪ್ಲೇ ಮಾಡ್ಕೊಂಡಿದ್ರು. ದೆನ್ ಪೊಲೀಸರು ಅಲ್ಲಿ ವಿಸಿಟ್ ಮಾಡಿ ಅವರಿಗೆ ಬಾಡಿ ವಾರ್ನ್ ಕ್ಯಾಮ್ರಾದಲ್ಲಿ ಆನ್ ಮಾಡಿಕೊಂಡು ಅವ್ರನ್ನ ವಿಚಾರ ಮಾಡಿದ್ದಾರೆ. ಅವರ ಐಡೆಂಟಿಟಿ ಕಾರ್ಡ್ಗಳೆಲ್ಲ ಕೇಳಿದ್ದಾರೆ ಮತ್ತು ಅವರ ಡೀಟೇಲ್ಸ್ ಎಲ್ಲ ವಿಚಾರ ಮಾಡಿದ್ದಾರೆ. ಅದ್ರ ಜೊತೆಗೆ ಅವರಿಗೆ ಸೂಕ್ತ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಅವರ ಮಾಹಿತಿಯನ್ನು ಪಡ್ಕೊಂಡು ಕಂಪ್ಲೇಂಟನ್ನು ಕ್ಲೋಸ್ ಮಾಡೋ ಉದ್ದೇಶಕ್ಕಾಗಿ ಅವರು 4ನೇ ಫ್ಲೋರಿಂದ 2 ಜನ ಯುವಕರನ್ನು ರಿಸೆಪ್ಷನ್ಗೆ ಕರ್ಕೊಂಡು ಬಂದು ಡೀಟೇಲ್ಸನ್ನು ತಗೊಳ್ಳೋ ಮಧ್ಯದಲ್ಲಿ ಒಬ್ಬಳು ಯುವತಿ 4ನೇ ಫ್ಲೋರಿಂದ ಮೇಬಿ ಬಾಲ್ಕನಿಯಿಂದ ಇಳಿಯೋದಕ್ಕೋ ಅಥವಾ ಯಾವ ಉದ್ದೇಶಕ್ಕೋ ಗೊತ್ತಿಲ್ಲ, ಹೋದಾಗ ಅಲ್ಲಿಂದ ಕೆಳಗೆ ಕಾಂಪೌಂಡ್ ಮೇಲೆ ಬಿದ್ದಿದ್ದಾರೆ. ಕಾಂಪೌಂಡ್ಗೆ ಚೂಪಾದ ಗ್ರಿಲ್ಗಳು ಇರೋದ್ರಿಂದ ಆ ಯುವತಿ ಭಾಳ ಸಿವಿಯರ್ ಆಗಿ ಇಂಜುರಿ ಆಗಿದೆ. ಆ ಯುವತಿಯ ಸ್ನೇಹಿತರು ಮತ್ತು ಪೊಲೀಸರು ಸೇರಿಕೊಂಡು ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅವರಿಗೆ ಚಿಕಿತ್ಸೆ ಕೂಡ ನಡೀತಾ ಇದೆ. ಯುವತಿಯ ತಂದೆ ಭಾನುವಾರ ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಅವರು ಖಾಸಗಿ ಹೋಟೆಲ್ ಏನಿದೆ ಆ ಹೋಟೆಲ್ನಲ್ಲಿ ಪ್ರಾಪರ್ ಸೇಫ್ಟಿ ಮೆಜರ್ ಇಲ್ಲ ವಿರುದ್ಧ ಕ್ರಮ ತಗೊಳ್ಳಿ ಅಂತ ದೂರು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಘಟನೆಯ ಸಂದರ್ಭದಲ್ಲಿ ಹಾಜರಿದ್ದಂಥ ಅವರ ಸ್ನೇಹಿತರು, ಹೋಟೆಲ್ ಸಿಬ್ಬಂದಿ ಮತ್ತು ಪೊಲೀಸರು ಕೂಡ ವಿಚಾರಣೆ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಸಂಬಂಧ ನಾವು HL ಪೊಲೀಸ್ ಠಾಣೆಗೆ ದೂರನ್ನು ದಾಖಲಿಸಿದ್ದೀವಿ. ಅದೇ ದಿವಸ ನಾವು ಗಾಯಾಳುವಿನ ಸ್ನೇಹಿತರು ಮತ್ತು ಅವರ ತಂದೆಯನ್ನು ಮಾತಾಡಿಸಿದ್ದೀವಿ. ಅವರು ಯಾವುದೇ ದೂರನ್ನು ಆ ಸಂದರ್ಭದಲ್ಲಿ ಕೊಟ್ಟಿಲ್ಲ. ಅದಾದಮೇಲೆ ನಿನ್ನೆ ಮಾಧ್ಯಮದಲ್ಲೆಲ್ಲ ಪೊಲೀಸರು ದುಡ್ಡು ಕೇಳಿದ್ದಾರೆ ಅಂತ ಮಾಹಿತಿ ಬಂದಾಗ ನಾವು ಬಾಡಿ ವಾರ್ನ್ ಕ್ಯಾಮ್ರಾ ಫುಟೇಜನ್ನು ಪರಿಶೀಲನೆ ಮಾಡಿದ್ದೀವಿ. ಅದರಲ್ಲಿ ಯಾವುದೇ ಬಗೆಯಾಗಿರ್ತಕ್ಕಂತಹ ಹಣ ಕೇಳಿರೋವಂಥದ್ದು ದಾಖಲಾಗಿಲ್ಲ. ಮತ್ತು ಇನ್ನೇನಾದರೂ ಪ್ರತ್ಯೇಕವಾಗಿ ಏನಾದರೂ ಕೇಳಿದ್ದಾರೆ ಅನ್ನೋದಾದರೆ ಯಾರು ಆ ಥರದ ಸೂಕ್ತವಾಗಿರ್ತಕ್ಕಂಥ ದೂರನ್ನು ಕೊಟ್ಟರೆ ಖಂಡಿತ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ. ಕಂಟಿನ್ಯೂಸ್ ಕ್ಯಾಮ್ರಾ